ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಖಾರ ಪೊಂಗಲ್ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಟೇಸ್ಟಿ ಇರುತ್ತೆ, ಈಸಿಯಾಗೆ ಮಾಡ್ಕೊಳ್ಬೋದು ಯಾರು ಬೇಕಾದರೂ. ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಕುಕ್ಕರ್ ತಗೊಂಡು 1 ಲೋಟ ಅಕ್ಕಿ ತಗೊಂಡಿದ್ದೀನಿ. ಅದೇ ಲೋಟದಲ್ಲಿ 3/4 ಲೋಟ ಹೆಸರುಬೇಳೆ, ಸ್ವಲ್ಪ ಹುರ್ಕೊಂಡಿದ್ದೀನಿ. ಹೆಸರುಬೇಳೆ ಜಾಸ್ತಿ ಏನು ಹುರಿಯೋದು ಬೇಡ, ಒಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. 1 ಲೋಟ ಅಕ್ಕಿಗೆ 3/4 ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ತೊಳ್ಕೊಳ್ಬೇಕು, 1-2 ಸರಿ ತೊಳೆದಿದ್ದಾಗಿದೆ. ಈಗ ಅದಕ್ಕೆ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬಿಸಿನೀರು ಹಾಕ್ತಾಯಿದ್ದೀನಿ, ಬೇಗ ಆಗುತ್ತೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಬೋದು. ಹೆಸರುಬೇಳೆ ನಾನಿಲ್ಲಿ 3/4 ಹಾಕಿದ್ದೀನಿ. ನೋಡಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ 1-2 ವಿಷಲ್ಲು ಕೂಗಿಸ್ಕೊಳ್ಬೇಕು. ನೋಡಿ, ಈಗ ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನೋಡಿ ಜೀರಿಗೆ, ಮೆಣಸು ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಒಣಮೆಣಸಿನ್ಕಾಯಿ. ಈಗ ನೋಡಿ, ಬೆಳ್ಳುಳ್ಳಿ ಜಜ್ಕೊಂಡಿರೋದು, ಪೇಸ್ಟ್ ಮಾಡಿಲ್ಲ. ಶುಂಠಿ ಸಣ್ಣದಾಗಿ ಕಟ್ ಮಾಡಿರೋಂಥದ್ದು, ಕರಿಬೇವಿನ ಸೊಪ್ಪು ಸ್ವಲ್ಪ, ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ. ಒಣಮೆಣಸಿನ್ಕಾಯಿ ಒಂದು 7-8 ಇದೆ. ನಮ್ಮ ಖಾರಕ್ಕೆ ಹೇಗೆ ಬೇಗ ಹಾಗೆ ನೋಡಿಕೊಂಡು ಹಾಕ್ಕೊಳ್ಬೇಕು. ನೋಡಿ, ಈಗ ಜೀರಿಗೆ, ಮೆಣಸು, ಜೀರಿಗೆ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ನೀರು ಒಂದು ಸ್ವಲ್ಪ ಸೇರಿಸ್ಕೊಳ್ಬೇಕು. ಬಿಸಿನೀರು ಹಾಕಿದ್ರೆ ಸ್ವಲ್ಪ ಬೇಗನೆ ಆಗುತ್ತೆ. ಆವಾಗಲೇ ಅನ್ನಕ್ಕೆ ಹಾಕಿದ್ದೀವಿ, ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಬೇಕು. ಈ ನೀರಿಗೆ ಎಷ್ಟು ಬೇಕೋ ಅಷ್ಟು. ನೋಡಿ, ನೀರು ಚೆನ್ನಾಗಿ ಕುದೀತಾ ಇದೆ. ನೋಡಿ, ಈಗ ಆಗಿದೆ. ಹೆಸರುಬೇಳೆ ಅಕ್ಕಿ ಹಾಕ್ಬಿಟ್ಟು ಕೂಗಿಸ್ಕೊಂಡಿದ್ವಲ್ಲ, ನೋಡಿ ಅದು ಆಗಿದೆ. ಈಗ ಅದನ್ನು ಇದಕ್ಕೆ ಸೇರಿಸ್ಬೇಕು. ಈಸಿ ಫ್ರೆಂಡ್ಸ್, ಯಾರು ಬೇಕಾದರೂ ಮಾಡ್ಕೊಳ್ಬೋದು. ಒಂದು 5-10 ನಿಮಿಷದಲ್ಲಿ ರೆಡಿ ಆಗುತ್ತೆ. ನೋಡಿ, ಖಾರ ಪೊಂಗಲೆಲ್ಲ ಸ್ವಲ್ಪ ತೆಳುವಿದ್ರೇ ಚೆನ್ನಾಗಿರೋದು, ಗಟ್ಟಿ ಇರಬಾರ್ದು. ಅದು ಆರ್ತಾ ಇನ್ನೂ ಗಟ್ಟಿ ಆಗಿಬಿಡುತ್ತೆ. ನೋಡಿ, ಈ ಅದಕ್ಕಿರಬೇಕು. ನೋಡಿ, ಚೆನ್ನಾಗಿ ಆಗಿದೆ. ಸ್ಟವ್ ಮೇಲೆ ಇಟ್ಕೊಂಡು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಥರ ಕುದಿಸ್ಕೊಳ್ಬೇಕು. ಅವಾಗ ಚೆನ್ನಾಗೆಲ್ಲ ಉಪ್ಪು ಹಿಡಿಯುತ್ತೆ, ಮಿಕ್ಸ್ ಆಗುತ್ತೆ ಚೆನ್ನಾಗೆಲ್ಲ. ಒಗ್ಗರಣೆ ಮಾಡಿರೋದೆಲ್ಲ ಸ್ವಲ್ಪ ನೋಡಿ 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಹಾಕೊಬೋದು ತುಪ್ಪ, ಅದೇ ಫ್ಲೇವರ್ ಬಂದ್ಬಿಡುತ್ತೆ. ಕೊನೆಯಲ್ಲಿ ಹಾಕ್ತಾಯಿದ್ದೀನಿ ನಾನು. ನೋಡಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಸ್ವಲ್ಪ ಸಿಮ್ಮಲ್ಲಿಟ್ಟರೆ ಚೆನ್ನಾಗಿ ಸೆಟ್ಟಾಗುತ್ತೆ. ನೋಡಿ, ಈ ಹದ ಇರಬೇಕು, ತುಂಬಾ ರುಚಿ ಇರುತ್ತೆ. ನೋಡಿ, ಈ ಥರ ಸ್ವಲ್ಪ ಹಿಂಗೆ ಕುದಿಸಿದ್ರೆ ಚೆನ್ನಾಗಿ ಮಿಕ್ಸ್ ಆಗಿ ಉಪ್ಪೆಲ್ಲ ಕಡೆ ಹಿಡಿಯುತ್ತೆ. ಆಗಿದೆ ಈಗ. ಯಾರು ಬೇಕಾದರೂ ಮಾಡ್ಕೊಳ್ಬೋದು ಈಸಿಯಾಗಿ, ಟೇಸ್ಟು ಚೆನ್ನಾಗಿ ಬರುತ್ತೆ.
ನೋಡಿ ಆಗಿದೆ ಈಗ. ಈಗ ಒಂದು ಬೌಲ್ಗೆ ಹಾಕೋಣ. ನೋಡಿ ಇಷ್ಟು ತೆಳುವಿರಬೇಕು. ಗಟ್ಟಿಯಾದರೆ ಸ್ವಲ್ಪ ಆರಿದ್ರೂ ಗಟ್ಟಿಯಾಗಿಬಿಡುತ್ತೆ. ಅದಕ್ಕಿದ್ರೆ ಕರೆಕ್ಟಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.